ಸರ್, ಈಗ ಅಬಕಾರಿ ಇಲಾಖೆಯಲ್ಲಿ ಈ ಹಿಂದೆ ದೊಡ್ಡ ಮಟ್ಟದ ಲಂಚದ ಆರೋಪ ಇತ್ತು. ಲಂಚ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಆ ವೈನ್ ಸ್ಟೋರ್ ಅಸೋಸಿಯೇಷನ್ ಅಥವಾ ಮರ್ಚೆಂಟ್ ಅಸೋಸಿಯೇಷನ್ ಏನಿತ್ತು ಅವರೇ ಬಹಿರಂಗವಾಗಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಅದಾದ್ಮೇಲೆ ಈಗ ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ. ಲಂಚದ ಅವತಾರ ಜಾಸ್ತಿ ಆಗಿದೆ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಅಬಕಾರಿ ಇಲಾಖೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಲೂಟಿ ಮಾಡೋ ಅಂತ ಇಲಾಖೆ ಆಗೋಗ್ಬಿಟ್ಟಿದೆ. ಆ ವೈನ್ ಸ್ಟೋರ್ಗಳು ಅಲಾಟ್ ಮಾಡೋದ್ರಲ್ಲೇ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ. ವೈನ್ ಸ್ಟೋರ್ ಅಲಾಟ್ಮೆಂಟ್ಗಳಲ್ಲೇ ಇದೊಂದು ಕೇಜ್ರಿವಾಲ್ ಹಗರಣ ಇತ್ತಲ್ಲ, ಅದನ್ನು ಮೀರಿಸಿದಂಥ ದೊಡ್ಡ ಹಗರಣ ಆಗೋದಿದೆ ಮುಂದಿನ ದಿನಗಳಲ್ಲಿ. ಈಗ ಬರ್ತಾ ಇರೋವಂಥ ಆಡಿಯೋಗಳು, ವಿಡಿಯೋಗಳು, ಒಂದೊಂದು ವೈನ್ ಸ್ಟೋರ್ಗೆ ಇಷ್ಟಿಷ್ಟು ದುಡ್ಡು ಕೊಡಬೇಕು ಅಂತ ಓಪನ್ನಾಗಿ ಮಾರ್ಕೆಟ್ ಸೇಲ್, ಹರಾಜು. ನಾವು ಯಾವ ರೀತಿ KPSC AC ತಹಸೀಲ್ದಾರ್ ಪೋಸ್ಟ್ಗಳು ಹರಾಜುಗಳಾಕಿದ್ರು, ಇಲ್ಲಿ ವೈನ್ ಸ್ಟೋರ್ಗಳು ಬಾರ್ಗಳನ್ನ ಹರಾಜಾಗ್ತಾ ಇದ್ದಾರೆ. ಅದೆಲ್ಲ ಕೂಡ ದಾಖಲೆ ಸಮೇತ ಹೊರಗಡೆ ಬರ್ತಾ ಇದೆ. ಇಷ್ಟಿದ್ರೂ ಕೂಡ ಸಿದ್ದರಾಮಯ್ಯನವ್ರಿಗೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಗೌರವ ಇಲ್ಲ. ಸರ್ಕಾರ ಹೆಂಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ, ಜನಗಳ ಬಗ್ಗೆ ವಿಶ್ವಾಸನೇ ಕಳ್ಕೊಂಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಲೂಟಿಗೆ ಇಳಿದಿರುವಂಥ ಕಾಂಗ್ರೆಸ್ ಸರ್ಕಾರವನ್ನು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಿ. ಈ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರೋ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಮುಂದೆ ಇದನ್ನು ಬಿಚ್ಚಿಡ್ತೀವಿ ನಾವು. ಜಾಯಿಂಟ್ ಕಮಿಷನರ್ ಬಹಿರಂಗವಾಗಿ ಹೇಳ್ತಾರೆ, ತಿಮ್ಮಾಪುರ ಅವ್ರು ಹೇಳಬೇಕು ಅಥವಾ ಅವ್ರ ಮಗ ಹೇಳಿದ್ರು ಕೂಡ ಕೆಲಸ ಆಗುತ್ತೆ ಅಂತ. ಸಚಿವರ ಮಾಡಬೇಕಿರುವಂತ ಕೆಲಸವನ್ನ ಮಗ ಅಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ? ಅಂದ್ರೆ ಮಗ ಹೇಳೋದು ನಡೀತಿದೆ ಅಂತ ಹೇಳಿದ್ರೆ ಒಬ್ಬ ಅಧಿಕಾರಿಯೇ ಹೇಳ್ತಾರೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ? ನೆನ್ನೆನೂ ನಾನು ನೋಡಿದೆ, ಸರ್ಕಾರಿ ಕಾರಲ್ಲಿ ಅವ್ರ ಮಕ್ಕಳೆಲ್ಲ ಹೋಗ್ತಾ ಇದ್ರು, ಸರ್ಕಾರಿ ಕಾರಲ್ಲಿ. ಇಲ್ಲಿ ಮಂತ್ರಿಗಳ ಮಕ್ಕಳು ಉಸೂಲಿಗೆ ಇಳಿದ್ಬಿಟ್ಟಿದ್ದಾರೆ. ಇದೆಲ್ಲ ಅಲ್ಲಿ ಆಡಿಯೋದಲ್ಲಿ ಬಂದಿದೆಯಲ್ಲ, ಮಂತ್ರಿ ಹೇಳಬೇಕು ಇಲ್ಲ ಅಂದರೆ ಅವ್ರ ಮಗ ಹೇಳಬೇಕು ಅಂತ ಆಡಿಯೋದಲ್ಲಿ ಬಂದಿರೋದ್ರಿಂದ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಸರ್ಕಾರಕ್ಕೆ? ಮಾನ ಮರ್ಯಾದೆ ಇದ್ದರೆ ಈ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕು. ಇಲ್ಲ ಮುಖ್ಯಮಂತ್ರಿಗಳು ಆ ಥರ ಭಾಳ ಏನು ಆನೆಸ್ಟು ಅಂತಾರಲ್ಲ, ಇಂಥ ಮಂತ್ರಿನ ಯಾಕೆ ಇಟ್ಕೊಂಡಿದ್ದೀರಾ? ರಾಜೀನಾಮೆ ತಗೊಳ್ಳಿ. ಇಂಥ ಮಂತ್ರಿಯಿಂದ ರಾಜೀನಾಮೆ ಪಡೀರಿ. ಓಕೆ. ರಾಜ್ಯದಲ್ಲಿ ಬಿಜೆಪಿ ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಟೀಕೆ ಮಾಡ್ತಿದ್ದಾರೆ ನೀವು ಬಿಜೆಪಿ ಅವರು. ಆದ್ರೆ ಉತ್ತರ ಪ್ರದೇಶದ ತಂಡ ಬಂದು ರಾಜ್ಯದಲ್ಲಿ ಈ ಒಂದು ಗ್ಯಾರಂಟಿಗಳ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಹೋಗಿರುವಂತದ್ದು, ಅಲ್ಲಿ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನೋ ಚಿಂತನೆ ಕೂಡ ನಡೆಸ್ತಾ ಇದ್ದಾರೆ. ಅಲ್ಲೂ ಕೂಡ ನಿಮ್ಮದೇ ಪಕ್ಷ ಇರುವಂತದ್ದು ಬಿಜೆಪಿ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಉತ್ತರ ಪ್ರದೇಶದ ಅಧಿಕಾರಿಗಳು ಯಾರು ಬಂದಿದ್ದಾರೋ ನೋಡ್ತೀನಿ, ನಾನು ನಮ್ಮ ಪಾರ್ಟಿ ಮುಖಾಂತರ ಮಾತಾಡ್ತೀನಿ. ಇಲ್ಲಿ ಈ ಗ್ಯಾರಂಟಿಗಳು ಜನರನ್ನು ಕೊಳ್ಳೆ ಹೊಡೆಯುವಂಥ ದಾರಿಗೆ, ಕೊಳ್ಳೆ ಹೊಡೆಯೋಕ್ಕೆ ಗಂಡನತ್ತ ಕೊಳ್ಳೆ ಹೊಡೆದು ಹೆಂಡ್ತಿ ಕೊಡುವಂಥ ಸ್ಕೀಮ್ಗಳಿದೆಲ್ಲ, ಅದನ್ನು ನಾವು ಅವ್ರಿಗೆ ತಿಳಿಸಿ ಹೇಳ್ತೀವಿ. ನಾವು ಇದು ಬೋಗಸ್ ಗ್ಯಾರಂಟಿ ಅಂತ ನಾವು ತಿಳಿಸಿ ಹೇಳ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.